ನಮಸ್ಕಾರ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಈ ಕಾಲ್ತುಳಿತದ ದುರಂತ ಮರಣಗಳಿದೆಯಲ್ಲ, ಅದನ್ನು ನೋಡಿದಾಗ ಭಾಳ ಬೇಜಾರಾಯಿತು. ಅದರ ಜೊತೆಗೆ ಇದ್ರ ಕಾರಣಕರ್ತರು ಯಾರು ಅಂತ ನಾವು ಯೋಚನೆ ಮಾಡಿದಾಗ ಎಲ್ಲರೂ ರಾಜಕಾರಣಿಗಳು ಅಂತ ನಾವು ಕೈ ತೋರಿಸ್ಬೋದು. ಆದರೆ ಮೊದಲು ಕಾರ್ಯಕರ್ತರು ಯಾರು ಗೊತ್ತಾ? ನೀವು RCB ಫ್ಯಾನ್ಸ್. ನಿಮ್ಗಳಿಂದಾನೇ ಇದಾಗಿದ್ದು. ಅಲ್ಲ ರೀ, ಕ್ರಿಕೆಟ್ ಥರ ಇಟ್ಕೋಬೇಕ್ರಿ. ಬಣ್ಣದ ಬಟ್ಟೆಗಳು ಹಾಕ್ಕೊಂಬಿಟ್ಟು ಅವರು ಆ ಡ್ಯಾನ್ಸ್ಗಳು ಅದು ಇದು ಮಾಡಿ ರೀಲ್ಗಳು ಅವರು ಬಿಡ್ತಾರೆ, ನೀವು ಬಿಡ್ತೀರಾ, ಕುಣಿದಾಡ್ಕೊಂಡು ಇದೊಂಥರ ಏನಾಗೋಗಿದೆ, ಹೆಚ್ಚು ಕಮ್ಮಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕೆ ಹೋದಂಗೆ ಆಗೋಗಿದೆ ಈಗ RCB ಮ್ಯಾಚ್ಗಳು. ಅಲ್ಲ, RCB ಅಂತಲ್ಲ, IPL ಮ್ಯಾಚ್ಗಳೇ ಆಗೋಗಿದೆ. ಕ್ರಿಕೆಟ್ ಗಂಧ ಇಲ್ಲದೆ ಇದ್ದವನು RCB ಫ್ಯಾನು. ಹಳ್ಳಿಯಿಂದ ಬರ್ತಾರೆ RCB ಫ್ಯಾನ್ಗಳಾಗ್ಬಿಟ್ಟಿದ್ದಾರೆ. ಅವರು ಕ್ರಿಕೆಟೇ ನೋಡಿಲ್ಲ, ಕೇಳಿಲ್ಲ. ಯಾಕೆ? ಆ ರೀತಿ ಒಂದು ಮಾರ್ಕೆಟಿಂಗ್ ಅಂತ ಏನಂತೀವಿ, ಅದು ಮಾಡಿದ್ದಾರೆ ಅವರು. ಇದೆಲ್ಲ ದುಡ್ಡಿಗಾಗೋ ಅಂಥದ್ದು. ಉದರ ರಾಜಕಾರಣಿಗಳು ಸೇರ್ಕೊಂಡಿದ್ದಾರೆ. ಯಾಕೆ ಬೇಕಿತ್ತು ರಾಜಕಾರಣಿಗಳಿಗೆ ಇವ್ರನ್ನ ಕರ್ಕೊಂಬಂದು ಇವ್ರಿಗೆ ಸನ್ಮಾನ ಮಾಡೋವಂಥ ಇದೇ ಇಲ್ವಲ್ರಿ? ಆ ಟೀಮಲ್ಲಿ ಇರೋದೇ ಎರಡೇ ಕರ್ನಾಟಕದವರು ಪ್ಲೇಯರ್ಗಳು, ಇಬ್ಬರು. ಅದ್ರಲ್ಲಿ ಬಂದಿರೋರೆಲ್ಲ ಹೊರ ದೇಶದವರು ಅಥವಾ ಬೇರೆ ಸ್ಟೇಟ್ನವರು. ಅದೊಂದು ಪ್ರೈವೇಟ್ ಕಂಪ್ನಿ ಕಣ್ರಿ, ಡಿಯಾಜಿಯೋ ಅನ್ನೋ ಕಂಪ್ನಿ ಅದನ್ನು ಕೊಂಡ್ಕೊಂಡು ನಡೆಸ್ತಾ ಇದೆ. ನಾಳೆ ಅವ್ರಿಗೆ ಇನ್ನೊಂದು ಸ್ಟೇಟಲ್ಲಿ ಒಳ್ಳೆ ಟ್ಯಾಕ್ಸ್ ಇದೆಲ್ಲ ಕೊಡ್ತೀವಿ ಅಂದರೆ ಅಲ್ಲಿಗೆ ಹೋಗ್ತಾರೆ ಅವರು ಟೀಮ್ ತೊಗೊಂಡು. ನೀವು ಯಾಕ್ರಿ RCB ಫ್ಯಾನ್ಸ್ ಅಂತ ಹಿಂಗೆ ಹುಡ್ಕಣಿಗೆ ಸಾಯಕ್ಕೆ ಬಂದ್ರಿ? ಎಷ್ಟು ಜನ ರೀ? 11 ಜನ ರೀ. 11 ಎಷ್ಟು ಫ್ಯಾಮ್ಲಿಗಳು ಇವತ್ತು ಸಫರ್ ಮಾಡ್ತಾಯಿದೆ, ಯೋಚನೆ ಮಾಡಿದ್ದೀರಾ? ಅಲ್ಲಿ ಸಾವಾಗಿದೆ. ಅಲ್ಲಿ ಇನ್ನೂ ನಿಂತ್ಕೊಂಡು ಸ್ಟೇಡಿಯಂ ಒಳಗಡೆ ಎಲ್ಲರ ಹತ್ರನೂ ಫೋನ್ ಇದೆ. ಏನು ಗೊತ್ತಾಗದೆ ಏನಿಲ್ಲ, ಪ್ಲೇಯರ್ಗಳಿಗೂ ಗೊತ್ತಾಗದೆ ಏನಿಲ್ಲ, ಇದೆಲ್ಲ ಸುಳ್ಳು. ಅಲ್ಲಿ ಮತ್ತೆ ಆ ಫಂಕ್ಷನ್ ಕಂಟಿನ್ಯೂ ಮಾಡಿದ್ರು. ಅವ್ರಿಗೆ ಗೊತ್ತಿಲ್ಲ ಅಂತ. ನಿಜ ನಂಬಕ್ಕಾಗತ್ತೇನ್ರಿ? ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಎಲ್ರಿಗೂ ಗೊತ್ತು ಏನೇನಾಗ್ತಿದೆ ಅಂತ. ಎಲ್ರಿಗೂ ಫೋನ್ ಕಾಲ್ಗಳು ಬರುತ್ತೆ. ಇದೇನಿದು? ಯಾಕೆ ಮಾಡ್ತಿದ್ದೀರಾ ಈ ಥರ? ನೀವು RCB ಫ್ಯಾನ್ಗಳು ಬದಲಾಯಿಸಬೇಕು, ಕ್ರಿಕೆಟ್ನ ಎಂಜಾಯ್ ಮಾಡಿ. ಆದರೆ ಈ ರೀತಿ ಒಂದು ಇದೆಯಲ್ಲ, ಕ್ರೇಜ್ ಅಂತೀವಿ ನಾವು, ಹೀಗಿರ್ಕೊಡ್ದು ತಪ್ಪಿದು. ರಾಜಕಾರಣಿಗಳಂತೂ ಬಿಡಿ, ಅದು ನಾನು ಹೇಳಂಗೆ ಅಲ್ಲ. ಯಾಕಂದರೆ ಅವ್ರಿಗೆ ಯಾರು ಏನು ಕೇಳೋಂಗಿಲ್ಲ, ಮಾಡೋಂಗಿಲ್ಲ. ಅವ್ರು ಹೇಳಿದ್ದೆ ರಾಜ, ಅವ್ರು ಮಾಡಿದ್ದೆ ಕೆಲಸ, ಏನೂ ಇಲ್ಲ. ತಪ್ಪು, ಅವ್ರು ಮಾಡೋದು ತಪ್ಪು. ಯಾಕೆ ಬೇಕು ಈ ಸ್ಪೋರ್ಟ್ಸ್? ಇದಕ್ಕೆಲ್ಲ ಯಾಕ್ರಿ ಬರಬೇಕು? ಸ್ಪೋರ್ಟ್ಸ್ ಮಿನಿಸ್ಟ್ರ್ ಇದ್ದಾನೆ, ಹಬ್ಬ ಅಂದರೆ ಅವ್ನು ಬಂದು ಒಂದು ಹೂವು ಕೊಟ್ಟು ವಿಶ್ ಮಾಡಿ ಹೋಗ್ತಾ ಇರ್ಬೋದು. ಅದು ಬಿಟ್ಟು ಗವರ್ನರು, ಚೀಫ್ ಮಿನಿಸ್ಟರು, ಉಪಮುಖ್ಯಮಂತ್ರಿ, ಇನ್ನು ಬೇರೆಯವರು, ಅವ್ರ ಮನೆಯವರು ಎಲ್ಲರೂ ಏನು ದೇವರೇ ಸ್ವರ್ಗದಿಂದ ಇಳಿದ್ಬಿಟ್ಬಿಟ್ಟಿದ್ದಾನೆ ಅನ್ನೋ ಥರ ಆಡ್ತಿದ್ರೆ ಏನ್ರಿ ಇದು? ಇವರೆಲ್ಲ ಯಾರು? ಇವರೆಲ್ಲ ಸಾಮಾನ್ಯ ಜನರು ಕಣ್ರಿ. ಅವ್ರಿಗೆ ದೇವರೇನೋ ಒಂದು ನಿಮಗೆ ಕೊಟ್ಟು, ನಿಮ್ಗೆ ಹತ್ರ ಒಂದು ಟ್ಯಾಲೆಂಟ್ ಇದೆ, ಇವ್ರ ಹತ್ರ ಒಂದು ಟ್ಯಾಲೆಂಟ್ ಇದೆ, ಒಂದು ಆಟ ಆಡ್ತಾರೆ, ಅದು ನೋಡಿ ಸಂತೋಷ ಪಡಿ. ಅದು ಬಿಟ್ಬಿಟ್ಟು ಹಳ್ಳಿ ಊರುಗಳಿಂದ ಬರ್ತಾರೆ ಇದಕ್ಕೆ. ಅದು ಯಾರು ಹೇಳಿದ್ರು, ಹಾಸನದಿಂದ 4 ಬಸ್ ಬಂತು ಅಂತ. ಇದು ಹುಚ್ಚ ಏನಿದು? ಅಲ್ರಿ, ಇವತ್ತಾಗಿರೋ ಸಾವು ಆ ಮನೆಗಳಲ್ಲಿ ಅವ್ರು ಹೆಂಗ್ರಿ? ಅವ್ರು ಮುಂದಕ್ಕೆ ಅವ್ರು ಇಡೀ ಜೀವನ ಅವ್ರು ಸರಿ ಇರೋಕ್ಕೆ ಸಾಧ್ಯನಾ? ಇದೆಲ್ಲ ಆಗಿದ್ದು ಯಾತಕ್ಕೆ? ಈ ಥರ ಒಂದು ನೀವು ಫ್ಯಾನ್ಸ್ಗಳು ಅರ್ಥ ಮಾಡ್ಕೋಬೇಕು. ಏನು ಸಿಗುತ್ತೆ ಇದರೊಳಗೆ? ಯಾರಿಗೂ ಏನೂ ಸಿಗಲ್ಲ, ನಿಮಗೇನೂ ಸಿಗಲ್ಲ ಇದರಲ್ಲಿ. ಅವ್ರು ದುಡ್ಡು ಎಣಿಸ್ಕೊಳ್ತಾರೆ, ಹೋಗ್ತಾರೆ. ಇವತ್ತು ಕೊಹ್ಲಿ, ನಾಳೆ ಇನ್ನೊಬ್ಬ ಬರ್ತಾನೆ. ಯಾರೂ ಅವ್ರು ಪರ್ಮನೆಂಟ್ ಇಲ್ಲ. ಈ ಮೊದಲು ಆಮೇಲೆ ಈ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು, ಈ ಥರ ಇವೆಂಟ್ಗಳು ಮಾಡಲೇ ಕೂಡ್ದು. ಟೀಮ್ ಯಾವುದಿದೆ, ಹೌದು ಆಗಲಿ, BCC ಆಗಲಿ, KC ಆಗಲಿ, ಇವರೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತ ದೇಶದಲ್ಲಿ ನಮ್ಮದು ಪಾಪ್ಯುಲೇಷನ್ ತುಂಬ ಇದೆ. ಈಗ ಸುಮ್ಮನೆ ಬಾ ಅಂದರೆ 50 ಜನ ಬರ್ತಾರೆ. ಅಂಥ ಜಾಗದಲ್ಲಿ ಇಂಥ ಇವೆಂಟ್ಗಳು ಮಾಡೋದು ಬಹಳ ಕಷ್ಟ. ನೀವು ಸ್ಟೇಡಿಯಂ ಎಷ್ಟು ದೊಡ್ಡ ಸ್ಟೇಡಿಯಂ ಬೇಕು ಅಂದರೆ ಕಂಟಿನ್ಯೂಸ್ ಸ್ಟೇಡಿಯಮು ಸಾಲುತ್ತೋ ಇಲ್ವೋ? 2 ಲಕ್ಷ 3 ಲಕ್ಷ ಬಂದರೆ ಏನಲ್ಲಿ ಜಾಗ ಎಲ್ಲಿದೆ? ರೋಡ್ಗಳೆಲ್ಲ ಬ್ಲಾಕ್ ಆಗ್ತವೆ. ಮೊದಲು ನಿಲ್ಲಿಸ್ರಿ ಇದನ್ನು. ಇದಿಷ್ಟು ನಾ ಹೇಳ್ತೀನಲ್ಲ, ಇದು ಮೊದಲು ತಪ್ಪು RCB ಫ್ಯಾನ್ಗಳದ್ದು. ಎರಡನೇ ದೊಡ್ಡ ತಪ್ಪು ರಾಜಕಾರಣಿಗಳು. ಅವ್ರೇನು ಅದರಿಂದ ಬಚಾವಾಗಕ್ಕಾಗೋದೇ ಇಲ್ಲ. ಅವ್ರಿಗೆ ಒಪ್ಕೊಳ್ಳೇಬೇಕು, ಇದು ಆಗಿದ್ದು ತಪ್ಪು ಅವರಿಂದಾನೆ. ಯಾವುದೋ ಪ್ರೈವೇಟ್ ಕಂಪ್ನಿ ಟೀಮ್ಗಳೆಲ್ಲ ಗೆದ್ದರೆ ರಾಜಕಾರಣಿಗಳು ಅದಕ್ಕೆಲ್ಲ ಬಂದು ಸನ್ಮಾನ ಮಾಡಿದ್ರೆ ಏನು ಅರ್ಥ ರೀ? ಅದು ತಪ್ಪಲ್ವಾ? ರಾಂಜಿ ಟ್ರೋಫಿ ಟೀಮ್ ಗೆದ್ಕೊಂಡ್ಬಂದರೆ ಮಾಡಲಿ, ನಾವು ಒಪ್ಕೊಳ್ತೀನಿ. ಅದನ್ನು ಬೇಕಾದ್ರೆ ಕೊಡಿ, ಅದೇ ಲೆವೆಲಿಗೆ ಕೊಟ್ಟು ಮಾಡಿ ನೋಡೋಣ. ನೀವು ಯಾರೂ ಬರಲ್ಲ. ರಾಂಜಿ ಟೀಮಿಗೆ ಯಾಕೆ ಬರ್ತೀರಾ ನೀವು? ಈ RCB ಅಂದರೆ ಏನು? ಕೊಹ್ಲಿ ಅಲ್ರಿ, ಕೊಹ್ಲಿ ನಿಮ್ಗೇನು ಕೊಡ್ತಾನೆ?
ಇದೆಲ್ಲ ಆಗ ಒಂದು 6 ಗಂಟೆ ಕಾಲ ಆದಮೇಲೆ ಒಂದು ಟ್ವಿಟರ್ ಹಾಕಿದ್ದಾನೆ. ಅದು ಯಾರೋ ಅವನ ಕಡೆಯವ್ರು ಯಾರೋ ಹಾಕಿರ್ತಾರೆ, ಅವನು ಇದ್ರ ಮ್ಯಾನೇಜ್ಮೆಂಟ್ ಅವರು. ಅರ್ಥ ಮಾಡ್ಕೋಬೇಕು ಇವೆಲ್ಲ. ನೋಡಿ, ಅಲ್ಲಿ ಒಳಗಡೆ ಕೂತ್ಕೊಂಡು ಅವ್ರ ಹೆಂಡತಿ ಫ್ಲೈಯಿಂಗ್ ಕಿಸ್ಗಳು ಕೊಡ್ತಾಯಿದ್ರು ಫ್ಯಾನ್ಗಳಿಗೆ. ಏನು ಅವ್ರಿಗೆ ಗೊತ್ತಿಲ್ವೇನು ಹೊರಗಡೆ ಆಗ್ತಾ ಇರೋದು? ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಎಲ್ರಿಗೂ ಫೋನ್ ಕಾಲ್ಗಳು ಬರ್ತವೆ. ನೀವು ತಿಳ್ಕೋಬೇಕು. ಇದೆಲ್ಲ ನೋಡ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಆಗ್ತೀರಿ? ಇಷ್ಟು ಮುಗ್ಧರಾಗಬೇಡಿ. RCB ಫ್ಯಾನ್ಸ್ ಎಚ್ಚೆತ್ಕೊಳ್ಳಿ, ಗೊತ್ತಾಯ್ತಾ? ಹೀಗಿರಬೇಡಿ. ಇದು ಈ ಕ್ರೇಜ್ ತಪ್ಪು, ಹಾಳು ಮಾಡಿಬಿಡುತ್ತೆ ಎಲ್ಲರನ್ನೂ.